ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಅಕ್ಕ ಎಲ್ಲಿ? ಮಲಗಿದಾಳೆ. ಮಗುನ ಮಲಗಿಸ್ದೆ ಮಲಗ್ಬಿಟ್ಲ? ನಾಳೆಯಿಂದ ಬೆಳಗ್ಗೆ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ಬೇಕು ಅಂತ ಮಗುನ ನನ್ನ ಕೈ ಕೊಟ್ಟು ಮಲಗ್ಬಿಟ್ಲು. ಮಗು ಎಷ್ಟೇ ಹತ್ರು ಕೇಳಿಸ್ದೆ ಹಾಗೆ ಮಲಗಿದ್ದಾಳೆ ನೋಡು. ಅಕ್ಕ ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ? ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ಬಾರ್ದು ಅನ್ನೋ ಸೆನ್ಸ್ ಇಲ್ವಾ ನಿನ್ಗೆ? ಯಾವಾಗಿಂದ ಇದೆಲ್ಲ? ಸಿಂಧು, ಬೆಳಗ್ಗೆ ಬೆಳಗ್ಗೆ ಸುಮ್ಮನೆ ನನ್ನ ಮೂಡ್ ಹಾಳು ಮಾಡ್ಬೇಡ. ನಾನು ತುಂಬಾ ಖುಷಿಯಾಗಿದ್ದೀನಿ. ಏನೋ ಮಾತಾಡ್ಬೇಕು ಅನ್ಸುತ್ತೆ ನಿನ್ಗೆ, ಆದ್ರೆ ಸದ್ಯಕ್ಕೆ ನನಗೆ ಮಾತಾಡಕ್ ಟೈಮ್ ಇಲ್ಲ. ಸರಿ, ನಾನು ಬಂದ ತಕ್ಷಣ ಮಾತಾಡೋಣ, ಓಕೆ? ಅಕ್ಕ, ಆರಾಮಾಗಿ ಕುತ್ಕೊಂಡು ಮಾತಾಡೋ ವಿಷಯ ಅಲ್ಲ ಕಣೆ ಇದು. ನೋಡ್ ಸಿಂಧು, ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ದಯವಿಟ್ಟು ಅದನ್ನ ಬ್ರೇಕ್ ಮಾಡ್ಬೇಡ ಪ್ಲೀಸ್. ಸರಿ, ಹಾಗಾದ್ರೆ ನೀನ್ ಬಂದ್ಮೇಲೆ ಮಾತಾಡೋಣ. ಆದ್ರೆ ಈಗ ನಿನ್ ಜೊತೆ ಮಗುನು ಕರ್ಕೊಂಡು ಹೋಗು. ಮಗುನ್ ಕರ್ಕೊಂಡು ಹೋಗದಾ? ನಾನು ಹೋಗ್ತಾ ಇರೋದು ಡ್ರೈವಿಂಗ್ ಕ್ಲಾಸಿಗೆ. ಅಲ್ಲಿ ಮಗುನೆಲ್ಲ ಹೇಗ್ ಕರ್ಕೊಂಡು ಹೋಗಕ್ಕಾಗತ್ತೆ ಹೇಳು? ಅಕ್ಕ, ನೀನ್ ಡ್ರೈವಿಂಗ್ ಹೋಗ್ತಿರೋದು ನನಗೂ ಖುಷಿನೇ. ಆದ್ರೆ ಮಗುನ ಆದ್ರೆ ಅನ್ನೋ ಪದಾನೇ ಹೇಳ್ತಿದೆ ನಿನಗೆ ಎಷ್ಟು ಖುಷಿ ಆಗ್ತಿದೆ ಅನ್ನೋದು. ಅಕ್ಕ, ನೀನ್ ನನ್ ಮಾತನ್ನ ಸರಿಯಾಗಿ ಅರ್ಥ ಮಾಡ್ಕೋತಿಲ್ಲ ಕಣೆ. ನೀನ್ ಹೀಗೆ ಡ್ರೈವಿಂಗ್ ಕ್ಲಾಸು, ಸೋಷಿಯಲ್ ಮೀಟಿಂಗ್ ಅಂತ ಹೋಗ್ತಾ ಇದ್ರೆ ಮಗುನ ಯಾರು ನೋಡ್ಕೋತಾರೆ ಹೇಳು? ಇದ್ರಿಂದ ಮಗುಗೆ ಎಷ್ಟು ತೊಂದರೆ ಆಗ್ತಿದೆ ಗೊತ್ತಾ? ಓ, ನನ್ ಮಗು ಚಿಕ್ಕಮ್ಮ, ನನ್ನ ಅಮ್ಮನಿಂದ ನನ್ ತೊಂದರೆ ಆಗ್ತಿದೆ ಅಂತ ನಿನ್ನ ಹತ್ರ ಬಂದ್ ಹೇಳ್ತಿದ್ಯಾ? ಅಕ್ಕ, ತಮಾಷೆ ಮಾಡ್ಬೇಡ. ಮಗುಗೆ ಜ್ವರ ಬಂದಿದ್ ಕಾರಣ ಯಾಕೆ ಅಂತ ನಿನಗ್ ಗೊತ್ತಿಲ್ವಾ? ಮಗುಗೆ ಅಮ್ಮನ್ ಜೊತೆ ಇರೋ ವಯಸ್ಸು ಕಣೆ. ಮಗುಗೆ ಅಮ್ಮ ನೀನಾ ಅಥವಾ ನಾನಾ? ಅಕ್ಕ, ಯಾಕಿಷ್ಟೊಂದು ರೋಡಾಗಿ ಮಾತಾಡ್ತಿದ್ಯೆ? ನೋಡು, ಮಗುಗೆ ಒಳಗಡೆ ಆಗ್ತಿರೋ ಸಂಕಟನ ಹೇಳ್ಕೊಳ್ಳೋದಿಕ್ಕಾಗಲ್ಲ. ಅದನ್ನ ಅಮ್ಮನೇ ಅರ್ಥ ಮಾಡ್ಕೋಬೇಕು ತಾನೆ. ಹಾಗೆ ಯಾಕೆ ಅಳ್ತಿದೆ ಅಂತ ಬೇರೆಯವ್ರಿಗಿಂತ ನಿನಗೆ ಚೆನ್ನಾಗಿ ಅರ್ಥ ಆಗ್ಬೇಕು. ನಿನ್ನೆ ರಾತ್ರಿನೂ ಮಗು ಮಲ್ಕೋಬೇಕಾದ್ರೆ ಎಷ್ಟು ಅಳ್ತಿತ್ತು ಗೊತ್ತಾ? ಮಗು ಹತ್ರ ಸಮಾಧಾನ ಮಾಡೋದಕ್ಕೆ ಅಂತ ಅಥರ್ವ ಇದ್ದಾನೆ. ಅಥರ್ವ ನೋಡ್ಕೊಳ್ಳೋದಕ್ಕೂ ನೀನ್ ನೋಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇಲ್ಲ. ನಾನಾ ಮಗುಗೆ ಹೇಗಮ್ಮನೋ ಅಥರ್ವನು ಆ ಮಗುಗೆ ಹಾಗೆ ತಂದೆ. ಮಗುನ್ ನೋಡ್ಕೊಳ್ಳೋದ್ರಲ್ಲಿ ಅಪ್ಪ ಅಮ್ಮಂದ್ ಇಬ್ರದ್ದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಿಜಾನೇ ಭವಾನಿ, ಮಗುಗೆ ಎಷ್ಟು ಸಮಾಧಾನ ಮಾಡಿದ್ರು ಮಲಗ್ತಾ ಇರ್ಲಿಲ್ಲ. ಸಿಂಧು ಎತ್ಕೊಂಡು ಸಮಾಧಾನ ಮಾಡಿದ್ಮೇಲೆ ಮಗು ಮಲಗಿದ್ದು. ಓಹೋ, ನೆನ್ನೆ ಒಂದಿನ ನಾನ್ ನಿನಗ್ ಮಗುನ್ ನೋಡ್ಕೊಳ್ಳೋದಕ್ಕೆ ಹೇಳಿದ್ರೆ ನೀನ್ ಸಿಂಧುಗ್ ಮಗುನ್ ನೋಡ್ಕೊಳ್ಳೋದಕ್ಕೆ ಹೇಳಿದ್ಯಾ? ಅವ್ರು ಹೇಳಿಲ್ಲ ಕಣೆ. ಮಗು ಅಳೋದನ್ನ ಕೇಳಕ್ಕಾಗ್ದೆ ನಾನೇ ಹೋಗಿ ನೋಡ್ಕೋತೀನಿ ಅಂತ ಹೇಳ್ದೆ. ಅಷ್ಟೇ ತಾನೆ? ಅಷ್ಟೇ ಅಲ್ಲ ಕಣೆ. ಏನೇ ಇದು, ಒಂದೇ ಜೀವ ಎರಡು ದೇಹ ಅಂತಿದ್ದೋರು ಈ ರೇಂಜ್ ಕಿತ್ತಾಡ್ತಾ ಇದ್ದಾರೆ. ಈ ಮನೇಲಿ ಯಾವಾಗ ಏನೇನಾಗುತ್ತೋ ಯಾರಿಗ್ ಗೊತ್ತು. ಮೋಸ್ಟ್ಲಿ ಇದೆಲ್ಲ ನಿಮ್ಮಕ್ಕ ಆಡಿಸ್ತಿರೋ ಬುಗ್ರಿ ಅನ್ಸತ್ತೆ. ನೀನ್ ಹೀಗೆ ಡ್ರೈವಿಂಗ್ ಕ್ಲಾಸು, ಮೀಟಿಂಗ್ ಅಂತ ಹೋಗ್ತಿದ್ರೆ ಮಗು ಕತೆ ಏನು? ಮತ್ತೆ ಆಸ್ಪತ್ರೆಗೆ ಸೇರಿಸಬೇಕಾಗುತ್ತೆ. ಸಿಂಧು, ಸ್ಟಾಪ್ ಇಟ್. ಅತಿಗೆ ಏನಾಯ್ತು? ನಿನ್ ಹೆಂಡತಿಗೆ ನಾನು ಉದ್ಧಾರ ಆಗೋದು, ಇಂಡಿಪೆಂಡೆಂಟ್ ಆಗಿರೋದು ಇದ್ಯಾವುದೂ ಇಷ್ಟ ಇಲ್ಲ. ವಾಟ್? ಸಿಂಧುಗ? ಹೌದು. ಭವಾನಿ, ನೀನ್ ಸಿಂಧು ಮಾತನ್ನ ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡ್ಬೇಡ. ಅವಳು ಹೇಳ್ತಾ ಇರೋದು ನಿನ್ ಮಗು ಒಳ್ಳೇದಕ್ಕೆ ತಾನೆ. ಕುಮಾರ್,
ಸಿಂಧು ಹೇಳ್ತಿರೋದಲ್ಲ, ಭವಾನಿ ಹೇಳ್ತಿರೋದು ಸರಿಯಾಗಿದೆ. ಭವಾನಿ ಯಾಕೆ ಹೊರಗಡೆ ಹೋಗ್ಬಾರ್ದು?